ನನ್ನಲ್ಲಿ ತೋರಿಸಬೇಕಾದಂತಹ ಪ್ರೀತಿ ಮಮತೆಯನ್ನು ಒಬ್ಬ ಮಗನಿಗೆ ಧಾರೆ ಎರೆದವಳು ತಾಯಿ ನೀನು. ಮೃತ್ಯು ದೇವತೆಯ ಕೋರೆ ದಾಡಿಯಲ್ಲಿ ಜೋಕಾಲಿಯನ್ನು ಕಟ್ಟಿ ಆಟವನ್ನು ಆಡಬಹುದು. ಗುರುಗಳಾದ ದ್ರೋಣಾಚಾರ್ಯರು ರಚಿಸಿದಂತಹ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಆ ಶಿವನಿಂದಲೂ ಸಾಧ್ಯವಿಲ್ಲ ಮಗನೇ. ಅಮ್ಮ, ಯಾಕೆ ನೀನು ಗೊಂದಲಕ್ಕೀಡಾಗ್ತಿ? ನನ್ನ ವಂಶ ಯಾವುದು ಎನ್ನುವುದನ್ನು ಸರಿಯಾಗಿ ಆಲೋಚನೆ ಮಾಡು. ಅಖಂಡವಾದಂತಹ ಭೂಮಂಡಲದಲ್ಲಿ ಪವಿತ್ರವಾದಂತಹ ಚಂದ್ರವಂಶದಲ್ಲಿ ಹುಟ್ಟಿದವ ನಾನು. ಒಂದು ವಂಶದಲ್ಲಿ ಹುಟ್ಟಿದರೆ ಸಾಲದು, ಆ ವಂಶದ ಕೀರ್ತಿ ಘನತೆಯನ್ನು ಉಳಿಸಿ ಬೆಳೆಸಬೇಕಾದ್ದು ವಂಶೋದ್ಭವನ ಕರ್ತವ್ಯವಾಗಿರ್ತದೆ. ನನ್ನಪ್ಪ 3 ಲೋಕದ ಗಂಡ ಎನ್ನುವಂತಹ ನಿಗರ್ತಿಗೆ ಪಾತ್ರರಾಗಿದ್ದಾರೆ. ಆದರೆ ಕೀರ್ತಿ ಎನ್ನುವಂತಹ ಕಿರೀಟವನ್ನು ಧರಿಸಿಕೊಂಡಂತಹ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಪೋಣಿಸುವುದಕ್ಕಾಗಿ ಹೊರಟು ನಿಂತವ ನಾನು. ನೀನೆಷ್ಟೇ ಆಡಿಕೊಂಡರೂ ಕೂಡ ನಾನು ಹೋಗದೆ ಇರುವುದಿಲ್ಲ. ಅಚಲ ನಿರ್ಧಾರ. ಹೋಗಲೇಬೇಕು ಮಗ, ಹೋಗಲೇಬೇಕು. ಇದು ನಿನಗೆ ನೀತಿ ಏಕಂತ ನೀತಿಯಲ್ಲ. ಯಾವತ್ತು ಅಮ್ಮನ ಮಾತನ್ನು ಮೀರಿ ನಡೆಯುವುದು ಮಗು. ಏನು ನೀನೊಬ್ಬನೇ ವೀರ ಅಂತ ಭಾವಿಸಿಕೊಂಡೆಯ? ಏನು ನಮ್ಮ ಪಾಂಡವರ ಸೇನೆಯಲ್ಲಿ ಯಾರಿಗೂ ಬಲ ಎನ್ನುವುದಕ್ಕೆ ತಿಳಿದುಕೊಂಡೆಯ? ವ್ಯೂಹವನ್ನು ಭೇದಿಸುವುದಕ್ಕಾಗಿ ಪ್ರಯತ್ನ ಪಟ್ಟವರಿದ್ದಾರೆ. ನಿನ್ನ ದೊಡ್ಡಪ್ಪ ಭೀಮಸೇನರೇನು ಕಡಿಮೆಯ? ಹೊರಟರಂತೆ ದಾರಿಯಿಂದಲೇ ಹೊರಟು ಹಿಂತಿರುಗಿ ಬಂದಿರಂತೆ. ಯಾಕೆ? ನನಗೆ ಸಾಧ್ಯ ಇಲ್ಲ. ಸಾಮರ್ಥ್ಯ ಕಡಿಮೆಯಾಯಿತೆ ಮಗು. ಅವರ ಸಾಮರ್ಥ್ಯ ಎಲ್ಲಿ ಕಡಿಮೆಯಾಗಿದೆ ಹೇಳು? ಅವರ ಕಥೆಯನ್ನು ನಿಮಗೆ ಎಷ್ಟೋ ಹೇಳಿದ್ದೇನೆ. ಒಂದು ಕಥೆಯನ್ನು ಹೇಳೋದಕ್ಕೆ ಬರುತ್ತ ಬಿಟ್ಟಿದ್ದೆ. ಯಾವ ಸಂದರ್ಭದ್ದು? ಅಂದೊಂದು ಸಮಯದಲ್ಲಿ ನಿನ್ನಪ್ಪ ಪರಮೇಶ್ವರನ್ನು ಒಲಿಸಿಕೊಂಡು ಅಜಯ ಅಂತ ವರವನ್ನು ಆಯುಧವನ್ನು ಪಡೆದುಕೊಂಡು ಬರುವಂತಹ ಗಳಿಗೆಯಲ್ಲಿ ನಿನ್ನ ಅಜ್ಜಿ ಕೇಳಿದರು, ನಿನಗಿಂತ ಕಿರಿಯವ ಎಂತಹ ಸಾಧನೆಯನ್ನು ಮಾಡಿಬಿಟ್ಟ ಪಾರ್ಥ, ನೀನು ಬಲಿಷ್ಠ ಬಲಿಷ್ಠ ಇರುವುದಕ್ಕೆ ಹೆಗ್ಗಳಿಕೆಯ ಮಾತನಾಡುತ್ತಾ ಇದ್ದಿ, ನೀನೇನು ಸಾಧನೆ ಮಾಡಿಬಿಟ್ಟ ಬಗ್ಗೆ ಅಂತ ಕೇಳಿದಾಗ ನಿನ್ನ ದೊಡ್ಡಪ್ಪನಿಗೆ ಭೀಮಸೇನರಿಗೆ ಕೋಪ ಬಂತಂತೆ. ಕೈಯಲ್ಲಿರುವಂತಹ ರುದ್ರಮುಖಿರುವಂತಹ ಗದೆಯನ್ನು ಗರ್ರನೆ ತಿರುಗಿಸಿ ಮೇಲೆ ಎಸೆದರಂತೆ ಬಗದೆ. ಅದೇ ಸಂದರ್ಭದಲ್ಲಿ ಪ್ರತಿಜ್ಞೆಯನ್ನು ಮಾಡಿದಂತೆ, ಕೆಳಗೆ ಬೀಳುವುದಕ್ಕಿಂತ ಮೊದಲಾಗಿ ಶಿವನೇ ಪ್ರತ್ಯಕ್ಷನಾಗಬೇಕು. ಒಂದು ವೇಳೆ ಕೆಳಗಿಳಿಯದೆ ಹೋದಂತಾದ್ರೆ ಪರಮೇಶ್ವರ ಕೆಳಗೆ ಬೀಳುವಂತಹ ಗದೆಗೆ ತನ್ನ ತಲೆಯನ್ನೊಡ್ಡಿ ಪ್ರಾಣ ತ್ಯಾಗ ಮಾಡುತ್ತೇನೆ. ಪರಮೇಶ್ವರನನ್ನೇ ಪ್ರತ್ಯಕ್ಷೀಕರಿಸಿಕೊಳ್ಳುತ್ತಾರೆ. ನಿನ್ನ ದೊಡ್ಡಪ್ಪನಿಗೂ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಆಗಲಿಲ್ಲ ಮಗನೇ. ಇನ್ನು ನೀನು ಹೊರಟು ನಿಂತಿಯಲ್ಲ, ಅವರಿಂದ ಆಗಲಿಲ್ಲ ಎನ್ನುವಂತಹ ಕಾರಣಕ್ಕಾಗಿ ನಮ್ಮಂತಹ ಹೊಂತಕಾರಿಗಳು ಪ್ರಯತ್ನ ಪಟ್ಟರೆ ತಪ್ಪೇನು ತಾಯಿ? ತಪ್ಪು ಅಂತ ನಾನು ಹೇಳೋದು. ಹೋಗಬೇಕು ಮಗನೇ, ನಿನಗೆ ಹೋಗಲೇಬೇಕು. ಹೋಗುವುದಕ್ಕಿಂತ ಮೊದಲಾಗಿ ನಿನ್ನ ಅಪ್ಪನ ಕೆಲವು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಡುವೆಯಾ? ಯಾವ ಪ್ರಶ್ನೆ? ನಿನ್ನ ಅಪ್ಪ ನಮ್ಮ ಹತ್ತಿರ ಇಲ್ಲ.
ಯುದ್ಧಕ್ಕೆ ಹೊರಟು ಹೋಗಿದ್ದಾರೆ. ಬಂದು ಕೇಳುತ್ತಾರೆ, ಮಗ ಅಭಿಮನ್ಯುಯಲ್ಲಿ ಸುಭದ್ರ ಅಂತ ಕೇಳಿದ್ರೆ ಹೇಗೆ ಉತ್ತರವನ್ನು ಕೊಡಬೇಕು? ಅಮ್ಮ, ಒಂದು ವೇಳೆ ನನ್ನ ತಂದೆಯವರು ಇಲ್ಲಿ ಇರುತ್ತಾ ಇದ್ರೆ ಇಂತಹ ಒಂದು ಸುವರ್ಣಾವಕಾಶ ನನ್ನ ಪಾಲಿಗೆ ಪ್ರಾಪ್ತವಾಗುತ್ತಾ ಇರಲಿಲ್ಲ. ಆದರೆ ನಾನಿಲ್ಲದೆ ಇದ್ರು ನಾನು ಮಾಡಬೇಕಾದಂತಹ ಕರ್ತವ್ಯವನ್ನು ಮಗ ಮಾಡುವುದಕ್ಕಾಗಿ ಹೊರಟಿದ್ದಾನಲ್ಲ ಎನ್ನುವ ಹಾಗೆ ನನ್ನಪ್ಪನಿಗೆ ಸಂತೋಷವಾದಿತ್ತಮ್ಮ. ದೊಡ್ಡಪ್ಪ ಭೀಮಸೇನರು ಕೇಳಿದ್ರೆ ಅವರು ಹೋಗಿದ್ದಾರೆ, ನನ್ನಂತವನೇ ವ್ಯೂಹವನ್ನು ಭೇದಿಸಬೇಕೆನ್ನುವಂತಹ ಸಂಕಲ್ಪ ಅವರದ್ದಾಗಿರಬೇಕು. ಮಗು, ನಿನ್ನ ದೊಡ್ಡಪ್ಪ ದ್ರೌಪದಿ ದೇವಿ ನನ್ನ ಅಕ್ಕ ನನ್ನ ಮಡಿಲಲ್ಲಿ ಏನು ಆಡಿ ಬೆಳೆಯುತ್ತಿರುವಂತಹ ಸಂದರ್ಭದಲ್ಲಿ ಓಡೋಡಿಕೊಂಡು ಬಂದು ಮಗನೇ ಅಭಿಮನ್ಯು ಇರುವುದಕ್ಕೆ ಎದೆಗಾಡಿಸಿಕೊಂಡವರನ್ನ ದೊಡ್ಡಪ್ಪ ಅವರ ಮುಂದೆ ಕೇಳುವುದಿಲ್ಲವೇ? ಯುದ್ಧ ಯಾವಾಗ ನಡೀತದೆ ಎನ್ನುವ ಹಾಗೆ ಅವರು ಕಾತರಿಂದ ಕಾಯ್ತಾ ಇದ್ದವರು ಯಾಕೆ? ತುಂಬಿದಂತಹ ಸಭೆಯಲ್ಲಿ ಮಾನವಪಹಾರ ಆಗುವಂತಹ ಸಂದರ್ಭ ಶಪಥಬದ್ಧರಾದವರವರು ನನ್ನ ಈ ಸ್ಥಿತಿಗೆ ಕಾರಣರಾದಂತಹ ವಿರೋಧಿಗಳಿಗೆ ತಕ್ಕದಂತಹ ಶಾಸ್ತ್ರೆಯನ್ನು ಮುಂದೊಂದು ದಿನ ಮಾಡುವುದಕ್ಕಿದ್ದಾರೆ ಎನ್ನುವ ಹಾಗೆ ನನ್ನ ಶಪಥ ಈಡೇರುವಂತಹ ಕಾಲ ಸನ್ನಿಹಿತವಾಯಿತು ಎನ್ನುವ ಹಾಗೆ ನೆಮ್ಮದಿಯಾದಿತ್ತು ತಾಯಿ. ಎಲ್ಲರಿಗೂ ಎಲ್ಲರ ಎದುರು ನಿಂತು ನಾನು ಉತ್ತರವನ್ನು ಕೊಟ್ಟೇನು. ಒಬ್ಬಳಿಗೆ ಉತ್ತರವನ್ನು ಕೊಡುವಿಕೆ ತಂದಿದ್ದ ಸಾಧ್ಯ ನಮಗೆ. ಯಾರಿಗೆ? ಕೈ ಹಿಡಿದಂತ ಉತ್ತರಿ ತುಂಬಾ ಗರ್ಭಿಣಿಯಾಗಿದ್ದಾಳೆ. ಈ ಸಮಯದಲ್ಲಿ ಕೇಳಿಯೇ ಕೇಳುತ್ತಾಳೆ, ಅತ್ತೆ ನನ್ನ ಗಂಡನನ್ನು ಮರಣಕ್ಕೊಬ್ಬರಿಗೆ ಯಾಕೆ ಕಳುಹಿಸಿಕೊಟ್ಟಿದೆ ಅಂತಂದ್ರೆ ಹೇಗೆ ಉತ್ತರ ಕೊಡಬೇಕು ಹೇಳಬೇಕಂದ್ರೆ? ಏನಮ್ಮ, ಹಗ್ಗವಿಲ್ಲದೆ ನನ್ನನ್ನು ಬಂಧಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ? ಉತ್ತರೆ ಅಂತರಂಗ ಏನೆನ್ನುವುದನ್ನು ಅರ್ಥ ಮಾಡಿಕೊಡದೇ ಇದ್ದವನೇ ನಾನು. ನಿಮ್ಮ ಬಳಿಗೆ ಬರುವ ಮೊದಲಾಗಿ ಅವಳ ಹತ್ತಿರಕ್ಕೆ ಹೋದೆ, ಸಮಸ್ತ ವಿಚಾರವನ್ನು ಹೇಳಿದೆ. ಹೇಳಿದಾಕ್ಷಣ ಅವಳು ಆಡಿದಂತಹ ಮಾತು, ಉತ್ತರೆಯ ಅಂತರಂಗ ನೀವು ಉತ್ತರೋತ್ತರ ಕೀರ್ತಿಶಾಲಿಗಳಾಗಬೇಕೆನ್ನುವಂತಹ ಬಯಕೆ ನನ್ನದ್ದು. ಹೇಳಿದ್ದು ಮಾತ್ರವಲ್ಲದೆ ಮಂಗಳಾರತಿಯನ್ನು ಬೆಳಗ್ಗೆ ನನ್ನನ್ನು ರಣಕ್ಷೇತ್ರಕ್ಕೆ ಪ್ರೋತ್ಸಾಹಿಸಿ ಕಳುಹಿಸಿಕೊಟ್ಟವಳಿದ್ದಾಳೆ. ಹೌದು, ಎಲ್ಲ ಸಿದ್ಧತೆಯಲ್ಲಿ ಹೊರಟು ಬಂದಿದೆ ಅಂತಾದ್ರೆ ನಾನಿನ್ನು ತಡೆದೇನು ಮಾಡಲಿ ಮಗನೇ? ಹೋಗಲೇಬೇಕು. ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ, ಅಡಿಗಡಿಗೆ ಅಶ್ವಮೇಧದ ಫಲ ಒಂದಡಿ ಮುಂದಿಟ್ಟಾಗಿದೆ. ಯಾವ ಕಾಲಕ್ಕೂ ನಿರ್ಧಾರವನ್ನು ಬದಲಿಸಲಾರೆ. ಹೋಗು ಮಗನೇ. ಈ ಮಾತಿಗಾಗಿ ಕಾಯ್ತಾ ಇದ್ದ ಮಗು, ಆಶೀರ್ವಾದ ಹೋಗುವುದಕ್ಕಿಂತ ಬದಲಾಗಿ ನಿನ್ನ ಅಪ್ಪನ ಒಂದು ಆಸೆ ತಡೆಸಿಕೊಡುವೆಯ? ಅಳತಾ ಹೇಳಬೇಕಾದ ಅಗತ್ಯ ಇಲ್ಲ ತಾಯಿ. ನೀನು ಬಯಲಿ ಹೇಳಬೇಕಾದಿಲ್ಲ. ಕಾಲಲ್ಲಿ ತಲೆಯಲ್ಲಿ ಹೊತ್ತು ಮಾಡುವುದಕ್ಕೆ ಸಿದ್ಧನಿದ್ದಾನೆ ನಿನ್ನ ಮಗ. ಹೇಳಮ್ಮ. ಇದೇನು ಮಗನೇ? ಕಠಾರಿ. ಯಾಕೆ? ಶತ್ರುಗಳ ಕತ್ತನ್ನು ಕತ್ತರಿಸಿ ಅವರ ರುಂಡವಳು ಅದೇ ಕಣ್ಣಾರಲ್ಲಿ ನಮ್ಮನ ಕತ್ತನ್ನು ಕತ್ತರಿಸಿಕೊಂಡು ತಿನ್ನುವುದಕ್ಕಾಗಿ ಮುಂದುವರಿದವನಿಗೆ ಕಾದ ಸಟ್ಟುಗವನ್ನು ಬಾಯಿಗೆ ತುರುಕಿಸಿದ ಅನುಭವವಾಗಿ ಹೋಯಿತು. ಅಭಿಮನ್ಯು ರಣಕ್ಷೇತ್ರಕ್ಕೆ ಹೊರಟಿದ್ದಾನೆ ಎನ್ನುವಂತಹ ವರ್ತಮಾನ ನಮ್ಮನಿಗೆ ತಿಳಿದರೆ ಸಾಕು. ಉಭಯ ಹಸ್ತಗಳನ್ನು ನನ್ನ ಮಸ್ತಕದ ಮೇಲಿರಿಸಿ ಆಶೀರ್ವಾದವನ್ನು ಕೊಟ್ಟು ಕಳುಹಿಸಿದ್ದಾಳೆ ಎನ್ನುವಂತಹ ನಿರೀಕ್ಷೆ ನನ್ನಲ್ಲಿತ್ತು.
ಉತ್ಸಾಹ ಎನ್ನುವಂತಹ ಅಗ್ನಿಗೆ ತುಪ್ಪವನ್ನು ಸುರಿಯುವ ಬದಲಾಗಿ ತಣ್ಣೀರನ್ನೆರಚಿದ ಹಾಗಾಗಿ ಹೋಯಿತು. ಏನಮ್ಮ, ನಾನು ರಣಕ್ಷೇತ್ರ ಸೇರಿಕೊಳ್ಬೇಕು ಅಂತಾದ್ರೆ ನಿನ್ನ ಕತ್ತನ್ನು ಕತ್ತರಿಸಿ ಮುಂದುವರಿಬೇಕೆ? ನಾನೇನು ಪರಶುರಾಮ ಅಂತ ತಿಳ್ಕೊಂಡೆಯ ತಾಯೇ? ಅವನಾದ್ರೆ ಹೆತ್ತ ತಾಯಿಯ ತಲೆಯನ್ನು ಕಡಿದು ಮತ್ತೆ ಬದುಕಿಸಿಕೊಂಡಿದ್ದಾನೆ. ನಾನಂತೂ ಅಂತಹ ಕೆಟ್ಟ ಕಾರ್ಯವನ್ನು ಮಾಡುವುದಿಲ್ಲ. ಅಂತಹ ಒಂದು ದೌರ್ಭಾಗ್ಯ ನನ್ನ ಜೀವನದಲ್ಲಿ ಬರುವುದು ಬೇಡ ತಾಯೇ, ಬರುವುದು ಬೇಡ. ನನ್ನ ಪರಾಕ್ರಮದ ಮೇಲೆ ನಿನಗೆ ಶಂಕೆಯ ತಾಯೇ? ನಾನು ಎಳೆಯ ಕಂದನಾಗಿರುವಾಗ ನನ್ನನ್ನು ನಿನ್ನ ತಂಗಿಯಲ್ಲಿ ಕುಳ್ಳಿರಿಸಿಕೊಂಡು ಹಾಲನ್ನು ಹಣ್ಣನ್ನು ನೀಡುವಂತಹ ಸಂದರ್ಭ, ಜೊತೆಗೆ ವೀರ ಪುರುಷರ ಕಥೆಗಳನ್ನು ಹೇಳುತ್ತಾ ಇದ್ದವಳು ನೀನು. ಗುರುಕುಲ ಪಿತಾಮಹರಾದಂತಹ ಭೀಷ್ಮಾಚಾರ್ಯರ ಕಥೆ ಒಂದು ದಿನವಾದ್ರೆ ಸ್ವರ್ಗಲೋಕದಿಂದ ಐರಾವತವನ್ನೇ ಧರೆಗಿಳಿಸಿದಂತಹ ನನ್ನಪ್ಪನ ಸಾಹಸದ ಗಾಥೆ ಇದೆಲ್ಲ ಹೇಳುತ್ತಿದ್ದುದು ಯಾಕೆ? ನಿನ್ನ ಮಗನು ಒಬ್ಬ ವೀರನಾಗಬೇಕು, ಶೂರನಾಗಬೇಕು, ರಣಧೀರನಾಗಬೇಕು, ಕೀರ್ತಿಶಾಲಿ ಆಗಬೇಕು ಎನ್ನುವಂತಹ ಹೆಬ್ಬಯಕೆ ನಿನಗೆ ಇರ್ಲಿಲ್ವೇ? ಇದ್ದದ್ದೇ ಹೌದು ಅಂತಾದ್ರೆ ತಡೆಯುವುದರಲ್ಲಿ ಅರ್ಥವಿಲ್ಲ ತಾಯಿ. ಪವಿತ್ರವಾದ ಯದುಕುಲದಲ್ಲಿ ಸಂಜನಿಸಿದವಳು ನೀನು, ವೀರ ಪಾರ್ಥನ ಕೈ ಹಿಡಿದವಳು, ಶ್ರೇಷ್ಠವಾದಂತಹ ಚಂದ್ರವಂಶಕ್ಕೆ ಸೊಸೆಯಾಗಿ ಬಂದವಳು, ವೀರ ಅಭಿಮನ್ಯುನ ತಾಯಿ ಎಂದೆನಿಸಿಕೊಳ್ಬೇಕು, ವೀರಮಾತೆಯಾಗಿ ನೀನು ಕಂಗೊಳಿಸಬೇಕು ಎನ್ನುವಂತಹ ಬಯಕೆಯೊಂದಿಗೆ ನಿನ್ನ ಮಗ ರಣಕ್ಷೇತ್ರಕ್ಕೆ ಹೊರಟು ನಿಂತಿದ್ದಾನೆ. ನನ್ನ ಪರಾಕ್ರಮದ ಮೇಲೆ ನಿನಗೆ ಶಂಕೆ ಮೂಡಬಾರದು. ಯಾಕೆ? ಹಳಿವು, ಕಳವಳ, ಭೀತಿ, ಕಂಪನ, ಸ್ಖಲನಗಳೆಂಬ 6 ದೋಷಗಳಿಲ್ಲದ ವೀತ ಭಯನಾಗಿ ಹುಟ್ಟಿಕೊಂಡ ಕಾರಣ ನಾನು ಅಭಿಮನ್ಯು ಎನಿಸಿಕೊಂಡಿದ್ದೇನೆ. ನಾನು ಹುಟ್ಟಿದಂತಹ ಸಂದರ್ಭದಲ್ಲೇ ದೇವತೆಗಳಿಗೆ ವಿಶೇಷವಾದಂತಹ ಹಬ್ಬವನ್ನು ಏರ್ಪಡಿಸಿದ್ದಾರಂತೆ. ಅವರಿಗೂ ಶಂಕೆ ಮೂಡಲಿಲ್ಲ. ದೊಡ್ಡಪ್ಪ ನಂಬಿದ್ದಾರೆ. ನಿನ್ನ ಆಶೀರ್ವಾದಕ್ಕಾಗಿ ಕಾಯ್ತಾ ಇದ್ದೇನೆ. ಅಮ್ಮ, ತಡಿಬೇಡ, ತಡೆಯದಿರು, ಕಳುಹಿಕೊಡು, ಆಶೀರ್ವದಿಸು.